ಅವರಿಗೆ ಪಾಕಿಸ್ತಾನದ ರೀತಿಯ ಕಾನೂನು ವ್ಯವಸ್ಥೆ ಭಾರತದಾಗ ಬೇಕಂತ. पाकिस्तान ने मुस्लिम लॉ जो हमारा कुरान जो कहता है उसको इम्प्लीमेंट किया है. ಕುರಾನ್ ಹೇಳಿದಂಗೆನೆ ರೂಲ್ಸ್ ಗಳು ಬರ್ಬೇಕಂತ. ತ್ರಿವಳಿ ತಲಾಕ್, ಎನ್ಸಿಸಿ, ಬಹುಪತ್ನಿತ್ವ ಯಾಕೆ ತೆಗಿತೀರಿ? पॉलीगैमी सिर्फ मुस्लिम्स में अलाउड है, लेकिन क्या सिर्फ मुस्लिम्स ही पॉलीगैमी कर रहे हैं क्या? ಭಾರತ ದೇಶಕ್ಕಿಂತ ಪಾಕಿಸ್ತಾನದ ರೂಲ್ಸ್ ಗಳೇ ಹೆಚ್ಚಂತ್ರಿ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಬರೋ ಘೋಷಣೆ ಹೊಸದೇನಲ್ಲ ಭಾರತದಾಗ ಸಾಕಷ್ಟು ಹೇಳಿಕೆಗಳು, ಘೋಷಣೆಗಳು, ಧರ್ಮಾಧಾರಿತ ಮಾತುಗಳು ದಿನಕ್ಕೊಂದು ಕೇಳಿ ಬರ್ತಾವ. ಇವತ್ತು ಇದು ಕೇಳಿದ್ರೆ ನಾಳೆ ಇನ್ನೊಂದು ಅನ್ನೋ ರೀತಿ ಸಾಕಷ್ಟು ಈ ರೀತಿಯ ಮಾತುಗಳು ಕೇಳಿ ಬರ್ತಾನೆ ಇರ್ತಾವ. ಯಾವೆಲ್ಲ ಘೋಷಣೆಗಳು ಕೇಳಿ ಬರ್ತಾವಲ್ಲ ಅವು ಸಾಕಷ್ಟು ಇಸ್ಲಾಮಿಸ್ಟ್ಗಳ ಬಾಯಿಂದಾನೇ ಬರುವಂತ ಹೆಚ್ಚು. ಹಿಂದೂ ದ್ವೇಷ ಅವರ ಧ್ವನಿ ಒಳಗ ಇಳಿದು ಬರ್ತೈತಿ. ಎಲ್ಲರ ಬಾಯಿಂದ ಬರ್ತೈತಿ ಅಂತ ನಾ ಹೇಳತ್ತಿಲ್ರಿ. ನಾ ಹೇಳಕತ್ತಿರೋದು ಸ್ವಲ್ಪ ಮಂದಿ ಮತಾಂಧ ಮನಸ್ಥಿತಿಯವ್ರು ಇರ್ತಾರ, ಅವ್ರ ಬಾಯಿಂದ ಬರ್ತೈತಿ. ಮಸೀದಿ ಒಳಗಿದ್ರು ಹಿಂದೂ ದ್ವೇಷ, ರೋಡ್ ಮೇಲಿದ್ರು ಹಿಂದೂ ದ್ವೇಷ, ಎಲ್ಲಿದ್ರೂನುವೆ ಹಿಂದೂ ದ್ವೇಷದ ಜೊತೆ ಅವ್ರಿಗೆ ಭಾರತದ ಮೇಲೆ ಅಭಿಮಾನನೇ ಇರೋದಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಅವ್ರು ಆಡ್ತಾರ. ಯಾರೋ ಸಾಮಾನ್ಯ ಮಂದಿ ಈ ರೀತಿಯ ಮಾತುಗಳನ್ನ, ಘೋಷಣೆಗಳನ್ನ ಹೇಳಿದ್ರ ಸುಮ್ಮಿರಬಹುದು. ಆದ್ರ ಇಸ್ಲಾಮಿಸ್ಟ್ ಮನಸ್ಥಿತಿಯನ್ನ ಮನಸ್ಸೊಳಗೆ ತುಂಬಿಕೊಂಡು ಪಾಕಿಸ್ತಾನದ ಪರವಾಗಿ ಮಾತಾಡ್ಕೊಳ್ತಾ ಪಾಕಿಸ್ತಾನದ ರೀತಿಯ ಕಾಯ್ದೆ ಕಾನೂನುಗಳು ಭಾರತಕ್ಕೆ ಬರಬೇಕು ಅಂತ ಮಾತಾಡಕತ್ತಿರೋದು ಎನ್ಸಿಪಿಯ ಶಾಸಕಿ ಸನಾ ಮಲಿಕ್. ಅದು ಕೂಡ ಶತ್ರು ರಾಷ್ಟ್ರವನ್ನ ಎಕ್ಸಾಂಪಲ್ ಆಗಿ ಕೊಟ್ಟು ಮಾತಾಡಿದ್ರ ಹೆಂಗ ಅನ್ನಿಸ್ತೈತ್ರಿ? ವಿಧಾನಸಭೆ ಒಳಗ ಒಂದು ಮಾತು ಹೇಳಿದ್ರು, ಪಾಕಿಸ್ತಾನದ ರೀತಿಯ ಕಾನೂನು ನಮಗಿಲ್ಲಿ ಬೇಕು ಭಾರತದಾಗ ಅಂತ. पॉलीगैमी मुस्लिम्स में अलाउड है मुस्लिम लॉ अंतर्गत. पाकिस्तान ने कुछ नया नहीं किया है. पाकिस्तान ने मुस्लिम लॉ जो हमारा कुरान जो कहता है उसको इम्प्लीमेंट किया है, और वही अगर इधर भी इम्प्लीमेंट किया जाएगा तो हम में से किसी को भी इस्लाम के में जो भी कुरान बोलता है वो हम फॉलो करते हैं. अगर कुरान में कोई चीज़ कही गई है उसको फॉलो करने के लिए अगर इम्प्लीमेंटेशन पाकिस्तान ने लाया है तो भारत देश भी लाए, और हम इसकी मांग करते हैं. ಪಾಕಿಸ್ತಾನದಾಗ ಕುರಾನ್ ರೀತಿ ಎಲ್ಲವೂ ನಡೀತೈತಿ. ಕುರಾನ್ ಒಳಗೆ ಏನೈತೋ ಅದೇ ರೀತಿಯಾದಂತ ಕಾನೂನು ವ್ಯವಸ್ಥೆನ ಅಲ್ಲಿ ಮಾಡ್ಕೊಂಡಾರ. ಪಾಕಿಸ್ತಾನ ತರಬೇಕಾದ್ರ ಜಾರಿಗೆ ನಾವ್ ಯಾಕೆ ತರಬಾರ್ದು? ನೋಡ್ರಿ, ನಮ್ಮ ಬೇಡಿಕೆ ಇಷ್ಟ ಐತಿ. ನಮಗ್ ಬೇಕಾಗಿರೋದು ಕುರಾನ್ ರೀತಿಯ ಆಡಳಿತ ವ್ಯವಸ್ಥೆ. ಮುಖ್ಯವಾಗಿ ಎಲ್ಲಾ ಮುಸ್ಲಿಮರು ಈ ಬೇಡಿಕೆಯನ್ನ ಇಡ್ಲಿಕ್ಕತ್ತಾರ. ಪಾಕಿಸ್ತಾನದ ರೀತಿ ಬೇಕೇ ಬೇಕು ಅಂತ ವಾದ ಮಾಡಿದ್ರು. ಶತ್ರು ದೇಶದ ಹೆಸರೆತ್ತೋದೇ ತಪ್ಪು. ಅದ್ರ ರೀತಿಯ ಕಾಯ್ದೆ ಕಾನೂನುಗಳು ಬೇಕು ಅಂತ ಹೇಳಕತ್ತಿರೋ ಈ ಶಾಸಕಿಯನ್ನ ಗೆಲ್ಲಿಸಿದ ಮಂದಿಗೆ ಏನನಿಸ್ತಿರ್ಬೇಕು? ಇಷ್ಟಕ್ಕೆ ಸುಮ್ಮಾಗಿಲ್ಲ, ಮುಂದುವರೆದು ಹೇಳ್ತಾರ, ತ್ರಿವಳಿ ತಲಾಕ್ ಮೇಲೆ ತಂದಿರೋ ಕಾಯ್ದೆ ತಪ್ಪು, ಎನ್ಸಿಸಿ ತರಾಕ್ ಹೊಂಟಿರೋ ತಪ್ಪು, ಸಾಕಷ್ಟು ವಿಷಯಗಳನ್ನ ಹೇಳ್ತಾರ, ಕೇಳ್ರಿ. ट्रिपल तलाक जो है, आज भी मैं कहना चाहूँगी, तलाक के कई फॉर्म्स होते हैं. तो तलाक़ हसन, तलाक़ एहसन और तलाक़ बिद्दत. तलाक़ हसन, तलाक़ एहसान, ये जो दो तलाक है ये हम फॉलो करते हैं. तलाक़ बिद्दत इज़ अ कल्चरल फॉर्म जो सालों पीढ़ी बाई पीढ़ी फॉर्म होते आया है. उसमें कहीं भी उसका हमारे रिलीजन में मेंशन नहीं है. तो जब इंस्टेंट ट्रिपल तलाक को रद्द किया गया, उसके ऊपर लॉ लाया गया, जो चीज़ हमारे पास है ही नहीं उसको रद्द किया गया. एक, अगर वो फॉलो हो रहा है, उसके ऊपर लॉ बनाया गया है और उसके अगेंस्ट कोई जा रहा है तो हम उसके ऊपर आवाज़ नहीं उठाते, हम फॉलो करते हैं. लेट मी कंप्लीट. थर्ड, क्या पॉलीगैमी सिर्फ मुस्लिम्स में अलाउड है, लेकिन क्या सिर्फ मुस्लिम्स ही पॉलीगैमी कर रहे हैं क्या? क्या सिर्फ मुस्लिम आदमी, क्या मुस्लिम पुरुष ही पॉलीगैमी कर रहे हैं? दूसरे रिलीजन में पॉलीगैमी नहीं हो रही है. ಬಹುಪತ್ನಿತ್ವ, ಪಾಲಿಗ್ಯಾಮಿ ಅವ್ರು ಹೇಳಿದ್ರಲ್ರಿ, ಅದು ನಡಿಬೇಕು. ಅದು ನಡಿಬೇಕು ಯಾಕು ಅಂದ್ರ ಕುರಾನ್ ಒಳಗದ್ರ ಮೆನ್ಷನ್ ಐತಿ. ಒಬ್ಬ ಮುಸ್ಲಿಂ ವ್ಯಕ್ತಿ 4 ಹೆಂಗಸರನ್ನ ಮದ್ವೆ ಆಗಬಹುದು, ಅದು ಬರ್ದೈತಿ ಅದ್ರಾಗ. ನೀವ್ಯಾಕೆ ಅದನ್ನ ವಿರೋಧ ಮಾಡ್ತೀರಿ? ಪಾಲಿಗ್ಯಾಮಿ ಅಂದ್ರೆ ಬಹುಪತ್ನಿತ್ವ, ಇದ್ಯಾವುದು ಅನ್ಯಾಯ ಅಲ್ಲ, ತಪ್ಪಲ್ಲ, ಎಲ್ಲಾ ಸರಿ. ಬರೀ ಇಸ್ಲಾಂ ಒಳಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಧರ್ಮದಲ್ಲೂ ಕೂಡ ಈ ರೀತಿಯ ಬಹುಪತ್ನಿತ್ವ ಪದ್ಧತಿ ನಡೀತೈತಿ. ಯಾರು ಮಾಡ್ಕೊಳಂಗಿಲ್ಲ 2-3 ಮದ್ವಿ ಅಂತ ಒಬ್ಬ ಶಾಸಕಿ ಕೇಳಾಕತ್ತಾರ. ತ್ರಿವಳಿ ತಲಾಕ್ ಆಗ್ಲೇ ನಡೀತೈತಂತ, ತಲಾಕ್ ಒಳಗ ನಮಗ್ ಸಾಕಷ್ಟು ರೂಲ್ಸ್ಗಳಿದ್ದಾವಂತ.
ಯಾವ ರೀತಿಯ ಮಾತುಗಳನ್ನ ಒಬ್ಬ ಮುಸ್ಲಿಂ ಮಹಿಳೆ ಹೇಳಕತ್ತಾಳ. ಸಾಕಷ್ಟು ಮುಸ್ಲಿಂ ಮಹಿಳೆಯರ ಹೋರಾಟದ ಫಲವಾಗಿ ತ್ರಿವಳಿ ತಲಾಖನ್ನ ನಿಷೇಧ ಮಾಡಿದ್ರು. ಕಾನೂನು ಹೋರಾಟದ ಮೂಲಕ ಅದಕ್ಕೆ ಕಡಿವಾಣ ಹಾಕಿದ್ರು. ಈಗ ಒಬ್ಬ ಮುಸ್ಲಿಂ ಮಹಿಳೆನೇ ಗೆದ್ದು ಬಂದ ಮೇಲೆ ಈ ರೀತಿ ಮಾತನ್ನ ವಿಧಾನಸಭೆ ಒಳಗೆ ಹೇಳಕತ್ತಾರ. ಯಾಕೆ ಈ ಚರ್ಚೆ ಆಯ್ತು ಅಂದ್ರ ಬಿಜೆಪಿಯ ಒಬ್ಬ ಶಾಸಕಿ ಮುಸ್ಲಿಂ ಮಹಿಳೆಯರು ಅನುಭವಿಸಕತ್ತಿರೋ ನೋವುಗಳ ಬಗ್ಗೆ ಮಾತಾಡಿದ್ರು ವಿಧಾನಸಭೆ ಒಳಗ. ಪಾಪ ಅವ್ರೇನೋ ಚಲೋ ಆಗ್ಲಿ, ಈ ರೀತಿಯ ತೊಂದರೆಗಳು ಅವ್ರಿಗೆ ಆಗ್ಲಿಕ್ಕತ್ತಾವ, ತ್ರಿವಳಿ ತಲಾಖ್ ಇನ್ನ ನಡಿಲಿಕ್ಕತ್ತಾವ, ಬಹುಪತ್ನಿತ್ವ ನಡಿಲಿಕ್ಕತ್ತಾವ ಅಂತ ಹೇಳಿದ್ರ ಅದರ ವಿರುದ್ಧವಾಗಿ ಸಿಡಿದೆದ್ದು ಸನಾ ಮಲಿಕ್ ಅವರು ಇಷ್ಟೆಲ್ಲಾ ಮಾತಾಡಿದ್ರು.